ಇನ್ನು ರಾಜ್ಯ ಬಿಜೆಪಿಯಲ್ಲಿ ಈ ಬಣ ರಾಜಕಾರಣ ಅನ್ನೋದು ಮುಗಿಯೋ ಹಂಗೆ ಕಾಣಿಸ್ತಾನೆ ಇಲ್ಲ. ದಿನಕ್ಕೊಂದು ಬೆಳವಣಿಗೆಗಳು, ದಿನಕ್ಕೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಈ ಬಣ ರಾಜಕಾರಣ. ಮುಗಿಯದ ಕಥೆ ಆಗಿಬಿಟ್ಟಿದೆ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಮುಗಿತಾ ಇಲ್ಲ. ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಮತ್ತೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ದೆಹಲಿಗೆ ದೌಡಾಯಿಸಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ವಿಜಯೇಂದ್ರ ಬೆನ್ನಲ್ಲೇ ವಿಪಕ್ಷ ನಾಯಕ R ಅಶೋಕ್ ಕೂಡ ದೆಹಲಿಗೆ ಹೋಗಿದ್ದಾರೆ. ಉಭಯ ನಾಯಕರಿಂದ ಪ್ರತ್ಯೇಕವಾಗಿ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊನ್ನೆ ಅಷ್ಟೇ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಗೃಹ ಸಚಿವ ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಭಿನ್ನಮತೀಯರು ಒಂದು ಸಭೆಯನ್ನು ನಡೆಸಿದ್ರು. ಅದರಲ್ಲಿ ವಿ ಸೋಮಣ್ಣ ಕೂಡ ಭಾಗಿಯಾಗಿದ್ರು. ವಿ ಸೋಮಣ್ಣ ಮೂಲಕ ತಮ್ಮ ನೋವನ್ನ, ಅಸಮಾಧಾನವನ್ನ ವರಿಷ್ಠರಿಗೆ ಮುಟ್ಟಿಸುವಂತಹ ಪ್ರಯತ್ನವನ್ನ ಭಿನ್ನಮತೀಯರು ಮಾಡಿದ್ರು. ಈ ಬೆನ್ನಲ್ಲೇ ದಿಢೀರಂತೇಳಿ ವಿಜಯೇಂದ್ರ ಅವರು, R ಅಶೋಕ್ ಅವರು ದೆಹಲಿಗೆ ದೌಡಾಯಿಸಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸದ್ಯದಲ್ಲಿಯೇ ರಾಷ್ಟ್ರೀಯ ಅಧ್ಯಕ್ಷರ ನೇಮಕವಾಗುವ ಸಾಧ್ಯತೆ ಇದೆ ಬಿಜೆಪಿಯಲ್ಲಿ. ಈ ಬೆನ್ನಲ್ಲೇ ರಾಜ್ಯಾಧ್ಯಕ್ಷರ ಬದಲಾವಣೆಯ ಪ್ರಕ್ರಿಯೆಗೂ ಕೂಡ ಚಾಲನೆ ಕೊಡುವಂತಹ ಸಾಧ್ಯತೆ ಇದೆ. ಭಿನ್ನಮತೀಯರ ಗುಂಪೊಂದು ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು, ಯಾಕಾಗಿ ಅಂಥೇಳಿ ವರಿಷ್ಠರ ಮುಂದೆ ಕಾರಣಗಳನ್ನು ಇಟ್ಟಿದೆ. ಹಾಗಾಗಿ ಈಗ ಇಬ್ಬರು ನಾಯಕರು, ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕ R ಅಶೋಕು ದೆಹಲಿಗೆ ಹೋಗಿರೋದ್ರಿಂದ, ವರಿಷ್ಠರನ್ನು ಭೇಟಿಯಾಗ್ಲಿಕ್ಕೆ ಮುಂದಾಗ್ತಾ ಇರೋದ್ರಿಂದ ದೆಹಲಿ ಮಟ್ಟದಲ್ಲಿ ಭಿನ್ನಮತೀಯ ಚಟುವಟಿಕೆಗಳ ವಿಚಾರಕ್ಕೆ, ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ, ಈಗಿರುವಂತಹ ಪ್ರಶ್ನೆ. ಹಾಗಾಗಿಯೇ ದೆಹಲಿಯಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳನ್ನು ರಾಜ್ಯ ಬಿಜೆಪಿಯ ನಾಯಕರುಗಳು, ಮುಖಂಡರುಗಳು ಅತ್ಯಂತ ಕುತೂಹಲದಿಂದ ನೋಡ್ತಾ ಇದ್ದಾರೆ.